ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗೋಣ ಸ್ಟ್ರೈಟ್ ಅವೇ ಯಾವ್ದು ಹೇಳಿದಂಗೆ ಮೊದಲನೇ ಅಪ್ಡೇಟ್ಗೆ. ಫಸ್ಟ್ ಅಪ್ಡೇಟ್, ಸೌತ್ ಝೋನ್ದು ಸ್ಕ್ವಾಡ್ ಅನೌನ್ಸ್ ಆಗಿದೆ ದುಲೀಪ್ ಟ್ರೋಫಿಗೆ. ಸೌತ್ ಝೋನ್ ಸ್ಕ್ವಾಡ್ಗೆ ವೆಯ್ಟ್ ಮಾಡ್ತಿದ್ವಿ, ಯಾರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂಡ್ ಯಾರ್ಯಾರು ಇರ್ತಾರೆ ಕರ್ನಾಟಕ ಪರವಾಗಿ ಅಂತ. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಸ್ಕ್ವಾಡ್ ಅಂತ. ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಏನು ಹೊಡೆದ್ಬಿಟ್ರೆ ಹಂಗೆ ಪೋಸ್ಟ್. ವೈಸ್ ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರೆ ಇಂಡಿಯನ್ ಟೀಮ್ ನ ವೈಸ್ ಕ್ಯಾಪ್ಟನ್ ನಾ ಸೊ ಒಬ್ವಿಯಸ್ಲಿ ಡಿಕ್ಲೇರ್ ಮಾಡಲೇಬೇಕು ಗುರು. ಇನ್ಯಾರಿದ್ದಾರೆ ಸೌತ್ ಝೋನಲ್ಲಿ ವೈಸ್ ಕ್ಯಾಪ್ಟನ್ಸ್ ಇಂಡಿಯನ್ ಟೀಮಿಗೆ ನಿಭಾಯಿಸ್ತಾ ಇರೋಂಥವ್ರು ಇವರೇ ಅಲ್ವಾ ಇರೋದು. ಖಂಡಿತ ಇವ್ರನ್ನ ಇವಾಗ ಡಿಕ್ಲೇರ್ ಮಾಡಿದ್ರೆ. ತಿಲಕ್ ವರ್ಮಾ ಕ್ಯಾಪ್ಟನ್ ಆಗಿ ಆಡ್ತಿದ್ದಾರೆ ಸೌತ್ ಝೋನ್ಗೆ, ಆ್ಯಂಡ್ ರಿಕಿ ಬಿ ಅವರು ಆಡ್ತಿದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ, ಅಭಿನವ್ ಅವರು ಆಡ್ತಿದ್ದಾರೆ, SK ರಶೀದ್ ಅವರು, ಆಮೇಲೆ ಹೇಮ್ತೇಜ್ ಅವರು, ಸ್ಮರಣ್ ಅವರು ನಮ್ಮ ಕರ್ನಾಟಕ ಕಡೆಯಿಂದ, ಜಗದೀಶ್ ಅನ್ನು ತಮಿಳುನಾಡು ಕಡೆಯಿಂದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾರೆ, ಕರುಣ್ ನಾಯರ್ ಅಗೇನ್ ಕರ್ನಾಟಕ ಕಡೆಯಿಂದ. ಕರುಣ್ ನಾಯರ್ ಸ್ವಲ್ಪ ಕ್ಲಿಕ್ ಆಗಬೇಕು ಗುರು, ಈ ಟೂರ್ನಮೆಂಟಲ್ಲಿ ಇಲ್ಲ ಅಂದರೆ ಹೋಗ್ಬಿಡ್ತಾರೆ ಅಷ್ಟೇ. IPL ಬರೋದಿಲ್ಲ, ಹಂಗೆ ಸಿಕ್ಕಾಪಟ್ಟೆ ಕೆಳಗಡೆ ಕಚ್ಕೊಂಡ್ಬಿಡ್ತಾರೆ. ಆಮೇಲೆ ತ್ಯಾಗರಾಜನ್ ಅವರು ಆಡಿದ್ದಾರೆ, ಶ್ರೇಯಸ್ ಗೋಪಾಲ್ ಕರ್ನಾಟಕದ ಕಡೆಯಿಂದ, ಸಾಯಿ ತೇಜ ಅವರು, ವಿಜಯ್ ಅವರು, ವಿದ್ವತ್ ಕಾವೇರಪ್ಪ ಕರ್ನಾಟಕ ಕಡೆಯಿಂದ, ಅಮನ್ ಖಾನ್ ಆ್ಯಂಡ್ ನಿಧೀಶ್ ಅವರು ಆಡ್ತಾ ಇದ್ದಾರೆ ಸೌತ್ ಝೋನಿಗೆ. ಸೊ ನೋಡುವ ಯಾವ ಝೋನ್ ಗೆಲ್ಲುತ್ತೆ. ಅಪ್ಡೇಟ್ ನಂಬರ್ 2, ರೀಸೆಂಟ್ ಆಗಿ ನಡೆದಂತ 50 ಓವರ್ ಗೇಮ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರು ಸಿಡಿಸಿದ್ದಾರೆ. ಲೋಕಲ್ ಆಗಿ ನಡೆದಿರುವಂತಹ 50 ಓವರ್ ಗೇಮ್ ಅಲ್ಲಿ ಏನಿದೆ, ಇಂಟರ್ನ್ಯಾಷನಲ್ ಅಲ್ಲ ಅಥವಾ ದೊಡ್ಡ ಒಂದು ಹೆವಿ ಇದಂತ ಅಲ್ಲ. ಸೊ ಲೋಕಲ್ ಆಗಿ ನಡೆದಿರುವಂಥ ಒಂದು 50 ಓವರ್ ಫಾರ್ಮೆಟ್ ಅಲ್ಲಿ 233 ರನ್ನ ಹೊಡೆದಿದ್ದಾರೆ 91 ಬಾಲಲ್ಲಿ. ಸೊ ಡಬಲ್ ಸೆಂಚುರಿ 50 ಓವರ್ ಫಾರ್ಮೆಟ್ ಅಲ್ಲಿ ಬಂದಿರೋದ್ರಿಂದ ಸೊ ಅಪ್ಕಮಿಂಗ್ ಸೀರೀಸ್ ಏನಿದೆ, T20 ಸೀರೀಸ್ ಏನು ಬರ್ತಾ ಇದೆ, ಟೂರ್ನಮೆಂಟ್ ಏನು ಬರ್ತಾ ಇದೆ, ಸೊ ಏಷ್ಯನ್ ಗೇಮ್ಸಿಗೆ, ಸೊ ಇದು ಒಂದು ಒಳ್ಳೆ ಬುನಾದಿ ಬೇಸ್ ಬಿದ್ದಿದೆ ಅಂತ ಹೇಳ್ಬೇಕು. ಯಾಕಂದರೆ ಫಾರ್ಮ್ನ ಕಳ್ಕೊಂಡಿದ್ರು ಜಿಂಬಾಬ್ವೆ ಸೀರೀಸಲ್ಲಿ. ಸೊ ಜಿಂಬಾಬ್ವೆ ಸೀರೀಸ್ ಆದ ನಂತರ ಈ ಥರ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದಿದೆ 233 ಒಂದೇ ಮ್ಯಾಚಲ್ಲಿ ಅಂತಂದರೆ. ಸೊ ಖಂಡಿತ ಏನೋ ಒಂದು ಸ್ವಲ್ಪ ಪಾಸಿಟಿವಿಟಿ ಅಂತ ಕಂಡುಕೊಂಡಿದ್ದಾರೆ ಅಂತ ಅನ್ಕೊಬೋದು. ಆ್ಯಂಡ್ ಇದನ್ನೆಲ್ಲ ನೋಡ್ಬಿಟ್ಟು ಖಂಡಿತ ಸೆಲೆಕ್ಟರ್ಸು 100% ಅವ್ರು ಇರಲೇಬೇಕು ಇನ್ ಫ್ಯೂಚರಲ್ಲಿ ಅಂತ ಅನ್ಕೊಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಗುರು, ಇವ್ರನ್ನ ತೆಗಿಬೇಕು, ಅವ್ರನ್ನ ತೆಗಿಬೇಕು, ಅಭಿಷೇಕ್ ಶರ್ಮಾನ್ ತೆಗಿಬೇಕು, ಸಂಜು ಸ್ಯಾಮ್ಸನ್ ಹಾಕೊಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅಂತೆಲ್ಲ. ಸೊ ಖಂಡಿತ ಇವ್ರ ಫೋಕಸ್ ಅಲ್ಲಂತೂ ಇದ್ದೇ ಇರ್ತಾರೆ. ಅಪ್ಡೇಟ್ ನಂಬರ್ 3, ಹರ್ಷದೀಪ್ ಸಿಂಗ್ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ನ ಇಂಟರ್ನ್ಯಾಷನಲ್ ಅಲ್ಲಿ T20s ಅಂತ ಬಂದಾಗ ತೆಗೆದಿರುವಂಥ ಬೌಲರು ಇಂಡಿಯಾ ಪರವಾಗಿ. ಸೊ ಇವ್ರು ಹೇಳ್ತಾರೆ ನನ್ನ ಫೇವ್ರೇಟ್ ಬೌಲರ್, ನನಗೆ ಇಷ್ಟ ಆಗಿರುವಂಥ ಬೌಲರ್ ಯಾರು ಅಂದ್ರೆ ಅದು ಭುವನೇಶ್ವರ್ ಕುಮಾರ್ ಅಂತ. ಹರ್ಷದೀಪ್ ಸಿಂಗು ಸೊ ಇವ್ರು ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ತೆಗೆದ್ಬಿಟ್ಟು ಇವ್ರು ನನ್ನ ಫೇವ್ರೇಟ್ ಅಂತ ಹೇಳೋದಿಲ್ಲ, ಭುವನೇಶ್ವರ್ ಕುಮಾರ್ನ ಅಡ್ಮೈರ್ ಮಾಡೋದಿದೆಯಲ್ಲ, ಅಸ್ಪೈರ್ ಮಾಡ್ಬಿಟ್ಟು ಇನ್ಸ್ಪೈರ್ ಆಗಿದ್ದೀನಿ ಅಲ್ಲಿಂದ ಅಂತ ಹೇಳೋದಿದೆಯಲ್ಲ. ಸೊ ಭುವನೇಶ್ವರ್ ಕುಮಾರು ಕೂಡ ಪ್ಲೇಯಿಂಗ್ ಲೆವೆಲ್ಗೆ ಬರುವಂಥ ಪ್ಲೇಯರೇ, ಅಂದರೆ ಇಂಡಿಯನ್ ಲೆವೆಲ್ಗೆ ಫಿಟಿನ್ ಆಗುವಂಥ ಪ್ಲೇಯರೇ. ಇನ್ನೇನು ಅವ್ರೇನು ರಿಟೈರ್ ಆಗೋಗ್ಬಿಟ್ಟಿಲ್ಲ. ಸೊ ಒಬ್ಬ ಪ್ಲೇಯರ್ ಬಗ್ಗೆ, ಒಬ್ಬ ಆಕ್ಟಿವ್ ಪ್ಲೇಯರ್ ಬಗ್ಗೆ ಹೇಳೋದಿದೆಯಲ್ಲ, ಸೊ ಇದು ಒಂಥರ ಹೆರಿಮೆ ಅಂತ ಹೇಳ್ಬೇಕು ಒಬ್ಬ ಬೌಲರ್ಗೆ ಈ ಥರ ಹೇಳಿಸ್ಕೊಳ್ಳುವಂಥದ್ದು, ಅದು ಒಬ್ಬ ಸಖತ್ತಾಗಿರುವಂಥ ಬೌಲರಿಂದ. ಅಪ್ಡೇಟ್ ನಂಬರ್ 4, ಇದನ್ನ ಸೀರಿಯಸ್ ಆಗಿ ಹೇಳಿದರೆ ಸಂಜಯ್ ಮಂಜ್ರೇಕರ್ ಅವರು BCCI ಅವ್ರಿಗೆ. ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ, ಸೀನಿಯರ್ ಪ್ರೋಸ್ಗಳು ಇರಲೇಬೇಕು ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ. ಅದೇ ಜಸ್ಪ್ರೀತ್ ಬುಮ್ರಾ ಅಂತ ಇದ್ದೇ ಇರ್ತಾರೆ ಬಿಡಿ, ಶಮಿ ಇರಬೇಕು, ಆಮೇಲೆ ಭುವನೇಶ್ವರ್ ಕುಮಾರ್ ಬೇಕು ನಮಗೆ. ಪೇಸ್ ಅಂತ ಬಂದಾಗ ಈ 3 ಜನ ಬೇಕೇ ಬೇಕು 2027 ವರ್ಲ್ಡ್ ಕಪ್ಪಿಗೆ ಅಂತ ಹೇಳಿದರೆ. ಶಮಿ ಇರ್ತಾರಲ್ವಾ ಗೊತ್ತಿಲ್ಲ, ಬಟ್ ಭುವನೇಶ್ವರ್ ಕುಮಾರ್ ಅಂತೂ ಸ್ವಲ್ಪ ಫ್ರಂಟ್ಲಲ್ಲಿ ಇದ್ದಾರೆ ಆ ವೆಸ್ಟ್ ಇಂಡೀಸ್ಗೆ ವಾಪಸ್ ಬರೋದಕ್ಕೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇವ್ರು ಹೇಳ್ತಿರೋದು ನೋಡ್ತು ಅಂತಂದರೆ ಶಮಿಗಿರುವಂಥ ಸೀಮ್ ಆಫ್ ಡೆಲಿವರಿ ಏನಿದೆ, ಸೀಮ್ ಪೊಸಿಷನ್ ಏನಿದೆ, ಸೊ ಅದು ಯಾರಿಗೂ ಕೂಡ ಇಲ್ಲ. ಆ್ಯಂಡ್ ಆ ಸೀಮ್ ಪೊಸಿಷನ್ ಏನಿದೆ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ತೊಗೊಂಬರ್ದೇನಿದೆ, ಖಂಡಿತ ಎಫೆಕ್ಟಿವ್ ಆಗ್ತಾರೆ ಸೌತ್ ಆಫ್ರಿಕಾದಲ್ಲಿ. ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಎಫೆಕ್ಟಿವ್ ಆಗಿದ್ರು ಅದೇ ರೀತಿ ಈ ವರ್ಲ್ಡ್ ಕಪ್ಪಲ್ಲೂ ಕೂಡ ಎಫೆಕ್ಟಿವ್ ಆಗಿಲ್ಲ ಅಂದರೆ ನಾನು ಹೆಸರು ಚೇಂಜ್ ಮಾಡ್ಬಿಡಿ ಅನ್ನೋ ಥರನೇ ಆ ಲೆಕ್ಕಾಚಾರದಲ್ಲೇ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಎಕ್ಸ್ಟ್ರಾ ಬೌನ್ಸ್, ಎಕ್ಸ್ಟ್ರಾ ಪೇಸು ಕೂಡ ಜನರೇಟ್ ಆಗೋದ್ರಿಂದ, ವಿಕೆಟ್ಗಳು ಆ ಥರ ಬಿಹೇವ್ ಆಗೋದ್ರಿಂದ. ಸೊ ಶಮಿ ಅಂತ ಬೌಲರು ಅಲ್ಲಿ ರೂಲ್ ಮಾಡ್ತಾರೆ, ಎಸ್ಪೆಷಲಿ ಶಮಿನ ಫೋಕಸ್ ಆಗಿ ಇಟ್ಕೊಂಡು ಹೇಳಿದ್ದಾರೆ. ಶಮಿ ರೂಲ್ ಮಾಡ್ತಾರೆ, ಅವ್ರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿದರೆ, ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 5, ಭುವನೇಶ್ವರ್ ಕುಮಾರ್ ಅವರು ವರ್ಲ್ಡ್ ಕಪ್ 2027 ಬಗ್ಗೆ ಮಾತಾಡಿದ್ದಾರೆ ಓಪನ್ ಅಪ್ ಆಗಿ. ಐ ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಮೇಕಿಂಗ್ ಆನ್ ಇಂಡಿಯಾ ಕಮ್ ಬ್ಯಾಕ್ ಬಿಕಾಸ್ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ದ ಓನ್ಲಿ ಥಿಂಗ್ ಕ್ಯಾನ್ ಐ ಕಂಟ್ರೋಲ್ ಇಸ್ ಮೈ ಪರ್ಫಾರ್ಮೆನ್ಸ್. ಸೆಲೆಕ್ಷನ್ ಈಸ್ ಕಂಪ್ಲೀಟ್ಲಿ ಅಪ್ ಟು ದ ಸೆಲೆಕ್ಟರ್ಸ್. My focus is on working hard, playing good cricket consistently and giving my best every time and every day I step onto the field. ಅಂದರೆ ಪ್ರತಿ ಸಲನೂ ಕೂಡ ನಾನು ಸ್ಟೆಪ್ ಇನ್ ಆದಾಗ ನನ್ನ ಬೆಸ್ಟ್ ಕೊಡಬೇಕು, ನನ್ನ ಪರ್ಫಾರ್ಮೆನ್ಸ್ನ ಜಾಸ್ತಿನೇ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕೊಡಬೇಕು ಅಂತ ಅನ್ಕೊಂತೀನಿ. ಹೊರತು ನಾನು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗಲೇಬೇಕು, ಹಾಗೇ ಆಗ್ತೀನಿ, ಹಂಗೆ ಹಿಂಗೆ ಅಂತ ನಾನು ಫೋಕಸ್ನಾಗಿ ಇಟ್ಕೊಂಡಿಲ್ಲ, ಸೆಂಟರ್ ಆಫ್ ಅಟ್ರಾಕ್ಷನ್ ಇಟ್ಕೊಂಡಿಲ್ಲ. ಫೋಕಸ್ ನನ್ನ ಮೇನ್ ಗೋಲು ನನ್ನ ಪರ್ಫಾರ್ಮೆನ್ಸ್ ಮೇಲೆ ಇರುತ್ತೆ. ಪ್ರತಿ ಮ್ಯಾಚನ್ನು ಕೂಡ ನನಗೆ ಒಳ್ಳೆ ಮ್ಯಾಚ್ ಆಗಿರ್ಬೇಕು. ನನಗೆ ಏನು ಆಡ್ತೀನೋ, ಡೊಮ್ಯಾಸ್ಟಿಕ್ ಆಡ್ತೀನೋ, ಯಾವುದೇ ಮ್ಯಾಚ್ ಆಡ್ತೀನೋ, IPL ಆಡ್ತೀನೋ, ಪ್ರತಿ ಮ್ಯಾಚು ಕೂಡ ನಾನು ರೂಲ್ ಮಾಡಬೇಕು, ಆ ಥರ ಅನ್ಕೊಂತೀನಿ ನಾನು. ಸೊ ಸೆಲೆಕ್ಷನು ನನ್ನ ಕಂಟ್ರೋಲ್ ಇಲ್ಲ, ಅದು ಅವ್ರ ಕಂಟ್ರೋಲ್ ಇದೆ. ಬಟ್ ಖಂಡಿತ ನಾನು 2027 ವರ್ಲ್ಡ್ ಕಪ್ನ ಆಡೋದಕ್ಕೆ ಖಂಡಿತ ಇಷ್ಟಪಡ್ತೀನಿ. ಸೆಲೆಕ್ಟ್ ಮಾಡ್ತು ಅಂದರೆ ಖಂಡಿತ ಆಡ್ತೀನಿ. ಅದಂತ ನಾನು ಸೆಲೆಕ್ಟ್ ಆಗಬೇಕು, ನಾನು ಸೆಲೆಕ್ಟ್ ಆಗ್ತಿಲ್ಲ ಅಂತ ಹೇಳ್ಕೊಂಡು ಓಡಾಡ ಅಂತವಲ್ಲ ನಾನು. ನನ್ನ ಯೋಗ್ಯತೆ ಇತ್ತು ಅಂದರೆ ಖಂಡಿತ ನಾನು ಸೆಲೆಕ್ಟ್ ಆಗೇ ಆಗ್ತೀನಿ. ಯೋಗ್ಯತೆ ಇಲ್ಲ ಅಂದರೆ ಸೆಲೆಕ್ಟ್ ಮಾಡಲ್ಲ, ಯಾಕಂದರೆ ನನ್ನ ಕಂಟ್ರೋಲ್ ಇಲ್ಲ. ನಾನೇನೋ ಸೆಲೆಕ್ಷನ್ ಕಮಿಟಿ ಆಗಿರೋ ನನ್ನ ಕಂಟ್ರೋಲ್ ಇರೋದು. ಬಂದ್ಬಿಟ್ಟು ನೀವು ಕೇಳ್ಬೋದಾಗಿತ್ತು,
ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ. ಸೊ ನನ್ನ ಕಂಟ್ರೋಲಲ್ಲಿ ಇಲ್ಲ ಅದು. ಐ ಕ್ಯಾನ್ ಕಂಟ್ರೋಲ್ ಮೈ ಕಂಟ್ರೋಲಬಲ್ಸ್, ಐ ಕಾಂಟ್ ಕಂಟ್ರೋಲ್ ಅದರ್ಸ್ ಕಂಟ್ರೋಲಬಲ್ಸ್. ಅಪ್ಡೇಟ್ ನಂಬರ್ 6, ಯಾವ ಮಗನೂ ಹತ್ರ ಬರಲ್ಲ ವಿರಾಟ್ ಕೊಹ್ಲಿಗೆ. ಯಾವ ಮಗನು ಯಾವ ಪ್ಲೇಯರ್ ಹತ್ರ ಕೂಡ ಬರೋದಿಲ್ಲ. ಅಂತ ದೊಡ್ಡ ಬ್ರ್ಯಾಂಡ್ ಯಾರು ಇದ್ದಾರೆ ಅಂತಂದ್ರೆ ಕ್ರಿಕೆಟ್ ಅಂತ ಬಂದಾಗ ಅದು ವಿರಾಟ್ ಕೊಹ್ಲಿ ಮಾತ್ರನೇ. ಸೆನ್ಸೇಷನ್ ವಿರಾಟ್ ಕೊಹ್ಲಿ, ಹಂಗೆ ಹಿಂಗೆ ಅಂತ ಫುಲ್ ಅಲಿವೇಶನ್ ಬಿಲ್ಡಪ್ ಎಲ್ಲ ಕೊಟ್ಬಿಡಿದ್ರೆ ವಿರಾಟ್ ಕೊಹ್ಲಿ ಬಿಲ್ಡಪ್ನ ಅವಶ್ಯಕತೆ ಅಂತೂ ಖಂಡಿತ ಇಲ್ವೇ ಇಲ್ಲ. ವೆನ್ ಯು ಪುಟ್ ದ 3 together, batter, captain and ambassador of Indian cricket, there isn't a cricketer in the world who comes anywhere close to Virat Kohli. In world ಹೇಳ್ತಾ ಇದ್ದಾರೆ ಅವರು. ಬ್ಯಾಟರ್ ಅಂತ ತಗೊಂಡಾಗ, ಬ್ಯಾಟ್ಸ್ಮನ್ ಅಂದರೆ ಕ್ಯಾಪ್ಟನ್ ಅಂತ ತಗೊಂಡಾಗ, ಜೊತೆಗೆ ಅಂಬಾಸಿಡರ್, ಕ್ರಿಕೆಟ್ನ ಅಂಬಾಸಿಡರ್ ಅಂತ ತಗೊಂಡಾಗ ಯಾರು ಹತ್ರನೂ ಕೂಡ ಸುಳಿಯಲ್ಲ. ಹತ್ರನೂ ವಿರಾಟ್ ಕೊಹ್ಲಿ ಹತ್ರ ಬರಲ್ಲ. ದ ಬ್ರ್ಯಾಂಡ್ ಹ್ಯಾಸ್ ಕ್ರಿಯೇಟೆಡ್, ಇಟ್ಸ್ ಸಮಥಿಂಗ್ ಎಲ್ಸ್. ಯಾರು ಕೂಡ ಹತ್ರನೂ ಕೂಡ ಬರೋದಕ್ಕಾಗಲ್ಲ. ಆ ಥರ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದರೆ, ಆ ಥರ ಕ್ರಿಕೆಟ್ನ ಭುಜದ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನಿಜ ಕೂಡ ಹೌದು ಗುರು, ಹೌದು. ಎಷ್ಟೋ ಸಲ ಎಷ್ಟೋ ಕ್ರಿಕೆಟರ್ಸ್ಗಳು ಹೇಳಿದ್ದಾರೆ ಕ್ರಿಕೆಟಿಗೆ ವಿರಾಟ್ ಕೊಹ್ಲಿ ಅವಶ್ಯಕತೆ ಅದೆಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ವಿರಾಟ್ ಕೊಹ್ಲಿ ಅವಶ್ಯಕತೆ ಕ್ರಿಕೆಟಿಗಿದೆ ಅಂತ. ಅಪ್ಡೇಟ್ ನಂಬರ್ 7, ಸುರೇಶ್ ರೈನಾ ಅವರು ಪಿಕ್ ಮಾಡಿದ್ರೆ ಇಂಡಿಯಾದ ಟಾಪ್ 6 ಅವರ ಪ್ರಕಾರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಇವರಿಂದನೇ ಒಂಥರ ಇಂಡಿಯಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂತೆ. ಆ್ಯಂಡ್ ಇವ್ರು ಸಖತ್ ಫೀಲ್ಡರ್ಸು ಅಂತ ಪಿಕ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇವರೇ ಒಂದು ಸಖತ್ ಫೀಲ್ಡರು. ಸೊ ಇವ್ರನ್ನ ಇವ್ರು ಪಿಕ್ ಮಾಡ್ಕೊಂಡಿಲ್ಲ ಅಲ್ಲಿ. ಸೊ ಇನ್ನೂ 6 ಜನನ ಇಟ್ಟಿದ್ದಾರೆ. ಮೊಹಮ್ಮದ್ ಕೈಫ್ ಫಸ್ಟ್ ಇಟ್ಟಿದ್ದಾರೆ, ಆ್ಯಂಡ್ ಯುವರಾಜ್ ಸಿಂಗ್ನ ಸೆಕೆಂಡ್ ಇಟ್ಟಿದ್ದಾರೆ. ಚಹಲಿಂಗ್ ಬರ್ತಾರೆ. ಜಡೇಜಾ ಅವ್ರನ್ನ ನಂಬರ್ 3 ಇಟ್ಟಿದ್ದಾರೆ. ನಂಬರ್ 4 ವಿರಾಟ್ ಕೊಹ್ಲಿ ಇಡ್ತು ಅಂದರೆ ಉಮೇಶ್ ಯಾದವ್ನ ನಂಬರ್ 5. ಇದು ಯಾವ್ದು ಆಶ್ಚರ್ಯ ಇದು. ಉಮೇಶ್ ಯಾದವ್, ಉಮೇಶ್ ಓಕೆ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಿದ್ರು, ಬಟ್ ನಂಬರ್ 5 ಇಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದೆ. ನಂಬರ್ 6 ಅಜಿತ್ ಅಗರ್ಕರ್ ಅವ್ರನ್ನ ಇಟ್ಟಿದ್ದಾರೆ. ಹಳೆ ಕಾಲದವ್ರನ್ನ ಕೂಡ ಅವ್ರನ್ನ ಕರ್ಕೊಂಡ್ಬಿಟ್ಟು ಇಟ್ಟಿದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಹಳೆ ಕಾಲ ಏನಲ್ಲ, ಸೊ ಒಂದು ಮೀಡಿಯಂ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಳೆ ಕಾಲದವ್ರನ್ನ ಯಾರು ಇಲ್ಲಿ ಇಟ್ಟಿಲ್ಲ. ಇವರು ಕೂಡ ಸಾಕತ್ ಫೀಲ್ಡರು. ಇವ್ರ ಜೊತೆಗೆ ರೋಹಿತ್ ಶರ್ಮಾ ಕೂಡ ಸಾಕತ್ ಫೀಲ್ಡರು. ಇನ್ನು ಸಾಕತ್ ಫೀಲ್ಡರ್ಸ್ಗಳು ಇಂಡಿಯಾದಲ್ಲಿ ಇದ್ದಾರೆ. ಒಟ್ಟಲ್ಲಿ ಇವರ ಪ್ರಕಾರ ಇವರು ಇಟ್ಟಿದ್ದಾರೆ ಇಷ್ಟು ಜನ ಟಾಪ್ ಅಂತ. ಇದ್ರಲ್ಲಿ ನಾನು ಪಿಕ್ ಮಾಡೋದು ನೋಡ್ತು ಅಂದರೆ ಯುವರಾಜ್ ಸಿಂಗ್ ಪಕ್ಕ, ಮೊಹಮ್ಮದ್ ಶಮಿ ಪಕ್ಕ, ಉಮೇಶ್ ಯಾದವ್ನ ಅದೊಂದು ಬಿಡ್ತು ಅಂತಂದರೆ ಇಲ್ಲಿ ಎಲ್ಲ ಪಕ್ಕ ಥರನೇ ಕಾಣಿಸ್ತೈತೆ. ಸೊ ಇನ್ನೂ ಸಿಕ್ಕಾಪಟ್ಟೆ ಜನ ಆ್ಯಡ್ ಮಾಡ್ಬೋದು ಈ ಒಂದು ಲಿಸ್ಟಿಗೆ. ಜಸ್ಟ್ ಟಾಪ್ 6ನ ರ್ಯಾಂಕ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 8, ರಸಿಕ್ ಸಲಾಮ್ದಾರ್ ನಮ್ಮ RCB ಪ್ಲೇಯರು ಸಿಕ್ಕಾಪಟ್ಟೆ ಸೈಕಾಗಿ ಕಲ್ತಿದ್ದೀನಿ ನಾನು ಈ IPL ಅಲ್ಲಿ ಅಂತ ಹೇಳಿದ್ದಾರೆ. ಜಾರ್ಜ್ ಹೆಜಲ್ವುಡ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಸೀನಿಯರ್ ಪ್ರೋಸ್ ಏನಿದು ನಮ್ಮ ಟೀಮಲ್ಲಿ ಸ್ಪೆಷಲಿ ಬೌಲಿಂಗ್ ಅಂತ ಬಂದಾಗ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ನಾಟ್ ಜಸ್ಟ್ ಹೋಗ್ಬಿಟ್ಟು ನಾವು ಅವ್ರ ಹತ್ರ ಈ ಥರ ಡೆಲಿವರಿ ಹಾಕ್ಬೇಕಾ, ಆ ಥರ ಡೆಲಿವರಿ ಹಾಕ್ಬೇಕಾ, ಹಂಗೆ ಹಾಕ್ಬೇಕಾ, ಹಿಂಗೆ ಹಾಕ್ಬೇಕಾ, ಹಿಂಗೆ ಮಾಡ್ದಂಗೆ ಹಂಗೆ ಮಾಡ್ದಂಗೆ, ಅದು ಮಾತ್ರ ಅಲ್ಲ. ಐ ಹ್ಯಾವ್ ಜಸ್ಟ್ ಲರ್ನ್ಡ್ ಮೋರ್ ಹೌ ಟು ಡೀಲ್ ಇನ್ ಪ್ರೆಷರ್ ಸಿಚುವೇಶನ್. ಸೊ ಇದನ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ಡೀಲ್ ಮಾಡ್ಕೊಂಡಿದ್ರಂಥವ್ರು. ಮುಂಚೆ ಇದಿರ್ಲಿಲ್ವಂತೆ ಅವ್ರಿಗೆ ಪ್ರೆಷರ್ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಆಸ್ ಎ ಬೌಲರ್, ಆಸ್ ಎ ಬ್ಯಾಟರ್ ಬೇರೆ, ಆಸ್ ಎ ಬೌಲರ್ ಯಾವ ಥರ ಹ್ಯಾಂಡಲ್ ಮಾಡಬೇಕು. ಇವಾಗ ಲಾಸ್ಟ್ ಓವರ್ ಕೊಟ್ಟಿದ್ರೆ 10 ರನ್ ಬೇಕು, ಅದು ಫೈನಲ್ ನಡೀತಾ ಇದೆ, ಅದು ಸೆಮಿಫೈನಲ್ ನಡೀತಾ ಇದೆ, ಏನೋ ಒಂದು ನಡೀತಾ ಇದೆ. ಸೊ ಈ ಟೈಮಲ್ಲಿ ಪ್ರೆಷರ್ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಾನು ಸೀನಿಯರ್ ಪ್ರೋಸಿಂದ ಕಲ್ತಿದ್ದೀನಿ ಅಂತ ಹೇಳಿದರೆ. ಸೊ ಕಲಿಕೆ ಅನ್ನೋದು ಇದ್ದಿದ್ದೇನೆ, ಕಲಿತಾನೆ ಇರ್ತೀವಿ. ಸೊ ಅದನ್ನ ಇವ್ರು ಹೇಳ್ಕೊಳ್ಳೋದಿದೆಯಲ್ಲ, ನಾನು ಅವರಿಂದ ಕಲಿತೆ ಅಂತ. ಎಷ್ಟೋ ಜನ ಹೇಳ್ಕೊಳ್ಳೋದಿಲ್ಲ, ಕ್ರೆಡಿಟೇ ಕೊಡೋದಿಲ್ಲ, ಸುಮ್ಮನೆ ಕಲ್ತ್ಬಿಡ್ತಾರೆ. ನಾನೇ ಕಿಂಗು ಕಿಲಾಡಿ ಅಂತಿರ್ತಾರೆ. ಇವ್ರು ಹೇಳ್ಕೊಂಡಿದಾರಲ್ಲ, ಕ್ರೆಡಿಟ್ ಕೊಟ್ಟಿದ್ರಲ್ಲ, ಅದು ಖುಷಿ. ಅಪ್ಡೇಟ್ ನಂಬರ್ 9, ಸಿಕ್ಕಾಪಟ್ಟೆ ಓಪನ್ ಆಗಿ ಮಾತಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಮೊಟ್ಟೆ ಗಿಟ್ಟೆ ಎಲ್ಲ ಹೊಡಿಸ್ಬಿಟ್ಟವ್ರೆ. ಅಂದರೆ ತಿರುಪತಿಗೆ ಹೋಗ್ಬಿಟ್ಟು ತಲೆನ ಮುಡಿ ಕೊಟ್ಟಿದ್ದಾರೆ. ಸೊ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಗರ್ಲ್ ಫ್ರೆಂಡ್ ಜೊತೆಗೆ ಹೋಗ್ಬಿಟ್ಟು ಮುಡಿನ ಕೊಟ್ಟಿದ್ದಾರೆ. ಸೊ ಈಗ ಬರ್ತಾ ಇರೋಂಥ ಅಪ್ಡೇಟ್ ಏನು ಅಂದರೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಅವರು 16 ವರ್ಷ ಇದ್ದಾಗ ಅವ್ರನ್ನ ಡ್ರಾಪ್ ಮಾಡಿದಂತೆ. ಅವ್ರು ಸೆಲೆಕ್ಟ್ ಅವಾಗಲೇ ಆಗಬೇಕಾಗಿತ್ತಂತೆ. ಐ ವಾಸ್ ಡ್ರಾಪ್ ಬಿಕಾಸ್ ಆಫ್ ಮೈ ಆಟಿಟ್ಯೂಡ್. ಐ ಹ್ಯಾಡ್ ಸ್ಕೋರ್ಡ್ ಅರೌಂಡ್ 800 runs yet I was left out. 800 ರನ್ಸ್ನ ಸ್ಕೋರ್ ಮಾಡಿದ್ರು ಕೂಡ ನನ್ನ ಟೀಮಿಂದ ಈಚೆ ಕಡೆ ಹಾಕ್ಬಿಟ್ರು. ಸೆಲೆಕ್ಟ್ ಆಗಿದ್ರು ಕೂಡ ಈಚೆ ಹಾಕ್ಬಿಟ್ರು. ನನ್ನ ಆ್ಯಟಿಟ್ಯೂಡಿಂದ, ನಿನ್ನ ನೆಟ್ಟಿಗಿಲ್ಲ, ನಿಂದು ನಿನ್ನ ಟೆಂಪರ್ಮೆಂಟ್ ಸರಿ ಇಲ್ಲ, ನಿನ್ನ ಯೋಗ್ಯತೆ ಸರಿ ಇಲ್ಲ, ನಿನ್ನ ಬುದ್ಧಿನೇ ಸರಿ ಇಲ್ಲ ಅಂತ ಈಚೆ ಇಟ್ಬಿಡಿದ್ರು. ಆ್ಯಂಡ್ ಐ ವಾಸ್ ಲೆಫ್ಟ್ ಔಟ್. People have always said I have an attitude problem, but honestly I don't believe I do. I've always backed myself and stayed true to who I am ಅಂತ ಹೇಳಿದ್ದಾರೆ. ಸೊ ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡಿದ್ದೀನಿ ಗುರು. ಯಾರನ್ನ ಏನು ಅಂದ್ಕೊಂಡ್ರೆ ನನ್ನ ಬಗ್ಗೆ ನನಗೇನು ಚಿಂತೆ ಇಲ್ಲ. ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ನಂಗೆ ಆಟಿಟ್ಯೂಡು ಅದಿದೆ, ದುರಾಂಕಾರ ಇದೆ, ಆಗಿದೆ, ಇದು ಹಿಂಗಿದೆ ಅಂತ. ಬಟ್ ನಾನು ನೋಡಿದ್ದೀನಿ ಹಾರ್ದಿಕ್ ಪಾಂಡ್ಯ ಅವರು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು ನೋಡಿದ್ದೀನಿ. ಹೌದು, ಆಟಿಟ್ಯೂಡ್, ದುರಾಂಕಾರ ಅಷ್ಟರ ಮಟ್ಟಿಗೆ ಹೋಗಾದ್ಮೇಲೆ ಸ್ವಲ್ಪನೂ ಇಲ್ಲ ಅಂತಂದರೆ ಹಿಂಗೆ ಇದ್ದೇ ಇರೋದು. ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾರ್ದಿಕ್ ಪಾಂಡ್ಯಗೆ ಏನು ಆಟಿಟ್ಯೂಡೇ ಇಲ್ಲ, ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಮಾಡಿದ್ದಾರೆ. ಸೊ ಅದಕ್ಕಂತೂ ಅಪ್ರಿಷಿಯೇಟ್ ಮಾಡಲೇಬೇಕು. ಅದೇ ಅವ್ರು ಹೇಳ್ತಿರೋದು, ನನ್ನ ಮನಸ್ಸಿಗೆ ಏನು ಖುಷಿ ಕೊಡ್ತಾನೋ ಅದನ್ನ ಮಾಡ್ತೀನಿ, ಯಾರು ಏನು ಅನ್ಕೊಂತಾರೋ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅಂತ. ಅಪ್ಡೇಟ್ ನಂಬರ್ 10, ಅಂಬತಿ ರಾಯುಡು ಅವರು ಬ್ಯಾಟಿಂಗ್ನ ಆಡಿದ್ದಾರೆ. ಈ ಕಡೆ ಸರ್ಫರಾಜ್ ಖಾನ್ ಅವರ ಕಡೆಗೆ CSK ಪ್ಲೇಯರ್ ಅಂತಲ್ಲ ಗೊತ್ತಿಲ್ಲ, ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಒಂಥರ ಅನ್ಫೇರ್ ಅಂತ ಅನ್ಸುತ್ತೆ. ಸರ್ಫರಾಜ್ ಖಾನ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಅರೌಂಡ್ 40 ಆವ್ರೇಜ್ನ ಇಟ್ಕೊಂಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ. ಆಲ್ಮೋಸ್ಟ್ ಒಂದು 6-7 ಮ್ಯಾಚ್ ಆಡಿದ್ದಾರೆ ಅಂತ ಅನ್ಕೊಳ್ಳಿ ಇಂಡಿಯಾ ಪರವಾಗಿ. ಸೊ ಅವ್ರು ಹೇಳ್ತಿರೋದು ಇಷ್ಟೇನೆ,
ಡ್ರೆಸ್ಸಿಂಗ್ ರೂಮಲ್ಲಿ ಏನು ನಡೀತೋ ಆ ವಿಚಾರನ ಜಸ್ಟ್ ಲೀಕ್ ಮಾಡೋದು, ಸ್ವಲ್ಪ ಮಟ್ಟಿಗೆ ಲೀಕ್ ಮಾಡಿದ್ರು ನಾವು ಮ್ಯಾಟ್ರಿಗೆ ಅವ್ರನ್ನ ಟೀಮಿಂದನೇ ಎತ್ತಂಗಡಿ ಮಾಡಿಬಿಟ್ರು. ಸಾಕಾತಾಗೆ ರಣಜಿ ಟ್ರೋಫಿಲೆಲ್ಲ ಆಲ್ಮೋಸ್ಟ್ ಎರಡು ಇಯರು ಸಖತ್ತಾಗಿ ಪ್ರೂವ್ ಮಾಡಿಕೊಂಡು ಅಷ್ಟು ನಂಬರ್ ಆಫ್ ರನ್ಸ್ಗಳನ್ನ ಹೊಡೆದು ಡೊಮ್ಯಾಸ್ಟಿಕಲ್ ಅಷ್ಟೆಲ್ಲ ಸ್ಕೋರ್ ಮಾಡ್ಕೊಂಡು ಬಂದಂಥ ಪ್ಲೇಯರ್ಗೆ ನೀವು ಉಗಿದು ಈ ಥರ ಜಸ್ಟ್ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿಬಿಟ್ರು ನಮ್ಮ ಮಾತ್ರಕ್ಕೆ ಡಿಸಿಪ್ಲಿನರಿ ಆ್ಯಕ್ಷನ್ನ ತೊಗೊಂಡ್ಬಿಟ್ಟು ಟೀಮಿಂದ ಉಗಿದು ಈಚೆಗಡೆ ಇಟ್ಬಿಟ್ರಿ ಅಂತಂದರೆ ಒಬ್ಬ ಕೆರಿಯರ್ನ ಬರ್ಬಾದಾಗೋ ಒಂದು ಚಾನ್ಸ್ ಆರೋ ಕೊಡಬೇಕು ಅಲ್ವಾ. ಏನೋ ಲೀಕ್ ಆಗುತ್ತಪ್ಪ, ಅವಾಗ ಏನಾರು ಒಂದು ಆಗುತ್ತೆ. ಸೊ ಹಂಗಂತ ಏನೋ ಒಂದು ಸ್ವಲ್ಪ ಚಿಕ್ಕ ಮ್ಯಾಟ್ರ್ ಲೀಕ್ ಆಗೋಗ್ಬಿಡ್ತು ಅಂತ ಈ ಗೌತಮ್ ಗಂಭೀರ್ ಆ್ಯಂಡ್ ಅಜಿತ್ ಅಗರ್ಕರ್ನ ಸೆಲೆಕ್ಷನ್ ಕಮಿಟಿ ಏನಿದೆ ಅಂದರೆ ಗಂಭೀರ್ ನಾವು ಕೋಚಿಂಗ್ ಪೀರಿಯಡಲ್ಲಿ ಇದ್ದಂಥದ್ದು. ಸೊ ಇದು ಯಾಕೋ ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ, ಸಿಕ್ಕಾಪಡೆ ಅನ್ಫೇರ್ ಇದು, ಒಬ್ಬ ಪ್ಲೇಯರ್ ಕೆರಿಯರ್ನ ಬರ್ಬಾದ್ ಮಾಡೋದು ಅಂತ ಇವರ ಅಭಿಪ್ರಾಯನ ಹೇಳಿದ್ದಾರೆ. ಸೊ ಡಿಸಿಪ್ಲಿನರಿ ಆ್ಯಕ್ಷನು ಇವ್ರಿಗೆ ಪರ್ಸನಲಿ ಫೀಲ್ ಆಗ್ತದೆ. ಅಂದರೆ ಈಚೆ ಕಡೆ ಏನು ಬಂದಿಲ್ಲ, ಡಿಸಿಪ್ಲಿನರಿ ಆ್ಯಕ್ಷನ್ ಸರ್ಫರಾಜ್ ಖಾನ್ ಮೇಲೆ ತೊಗೊಂಡು ಟೀಮಿಂದ ಆಚೆ ಕಡೆ ಇಟ್ಬಿಟ್ಟಿದ್ದಾರೆ ಅಂತ. ಬಟ್ ಇವ್ರು ಹೇಳ್ತಾ ಇರೋದು ಇದು ಏನೋ ಬಿಡಿ, ಇನ್ನೊಂದು 2 ಸೈಕಲ್ ಚೆನ್ನಾಗಿ ಆಗ್ಬಿಟ್ಟು ಬರಬೇಕಾಗತ್ತೆ ಅಷ್ಟೇ. ಸರ್ಫರಾಜ್ ಖಾನ್ ಅವ್ರು ಇಂಡಿಯನ್ ಟೀಮಿಗೆ ಆಡಬೇಕು, ಇಂಡಿಯನ್ ಟೀಮಿಗೆ ಅಂತ ಇತ್ತು ಅಂತಂದರೆ ಆಡ್ತಾರೆ. ಅವ್ರ ಹಣೆಯಲ್ಲಿ ಬರ್ದಿತ್ತು ಮತ್ತೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್. ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸ್ವಲ್ಪ ಏನಾದರೂ ಲೈಕ್ ಉದುರಿಸಿ ಗಾಯ್ಸ್.